ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಬ್ಬ ಮಹಿಳೆ ನನಗೆ ಫೋನ್ ಕಾಲ್ ಮಾಡಿ ಒಂದು ವಿಷಯ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳಿದರು. ಆಯ್ತಮ್ಮ ಸರಿ ಅಂತ ಹೇಳಿದೆ. ದಯವಿಟ್ಟು ತಾವು ತಪ್ಪು ತಿಳ್ಕೊಳ್ಬಾರ್ದು, ನನ್ನ ಮನಸ್ಸಿನ ಆಳದ ನೋವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೀನಿ. ಯಾಕೆಂದರೆ ನೀವು ನನ್ನ ಅಣ್ಣನ ರೀತಿಯಲ್ಲಿ, ತಂದೆಯ ರೀತಿಯಲ್ಲಿ ವಿಚಾರಗಳನ್ನು ಮಂಡಿಸುವಂಥ ಬಗೆಯನ್ನು ನಾನು ನೋಡಿದ್ದೇನೆ. ಹಾಗಾಗಿ ನನ್ನ ಮನಸ್ಸಿನ ತೊಳಲಾಟಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸಿದ್ದೇನೆ ಅಂತ ಹೇಳಿದಾಗ ನನಗೂ ನಿಜಕ್ಕೂ ಸಂತೋಷವಾಯಿತು. ಯಾರನ್ನೋ ಏನೇನೋ ತಿಳ್ಕೊಳ್ಳುವ ಈ ಸಂದರ್ಭದಲ್ಲಿ ಆಕೆ ನನ್ನನ್ನು ಸಹೋದರನಂತೆ, ತಂದೆಯಂತೆ ತಿಳಿದುಕೊಂಡಿದ್ದಾಳಂತ ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಕೂಡ ಆಕೆಯ ಜೊತೆ ಮನಬಿಚ್ಚಿ ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಆಕೆ ತನ್ನ ಅಳಲನ್ನು ತೋಡಿಕೊಂಡ್ಳು. ನಾನು ಬಲ್ಲಂತೆ ಆಕೆ ಶ್ರೀಮಂತ ಕುಟುಂಬದ ಮನೆತನಕ್ಕೆ ಬಂದವಳು. ಒಂದೆರಡು ಮಕ್ಕಳು ಕೂಡಿವೆ. ಮಕ್ಕಳ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ನಡೆದಿದೆ. ಮೇಲ್ನೋಟಕ್ಕೆ ಅದು ಸುಖಿ ಕುಟುಂಬ ಅಂತ ನನಗೂ ಕೂಡ ಅನಿಸಿತ್ತು. ಆದರೆ ಆಕೆಯಲ್ಲಿ ಕೂಡ ಇಂಥ ತೊಳಲಟ್ಟಿ ಇದೆಯಲ್ಲ ಅಂತ ನನಗೂ ಆಶ್ಚರ್ಯ ಆಯಿತು. ಆಶ್ಚರ್ಯ ಆದರೂ ಕೂಡ ಸಹನೆಯಿಂದ ಆಕೆಯ ಮಾತುಗಳನ್ನು ಕೇಳಬೇಕಂತ ನನಗೆ ಬಯಕೆ ಆಯಿತು. ಯಾಕಂದರೆ ನಾವೆಲ್ಲ ಬಹಳ ಜನ ಮಧ್ಯಮ ವರ್ಗದ ಜನಗಳು, ಶ್ರೀಮಂತರು ಅತ್ಯಂತ ಸಂಭ್ರಮದಿಂದ, ಖುಷಿಯಿಂದ, ಸಂತೋಷದಿಂದ ಕಾಲ ಕಳೀತಾರೆ ಅಂತ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಆ ಶ್ರೀಮಂತ ಮಹಿಳೆ ಒಳಗಡೆ ಇರತಕ್ಕಂಥ ತುಡಿತ ಏನಿದೆ, ನೋವಿನಿದೆ, ಆ ನೋವಿಗೆ ನಾವು ಯಾವ ರೀತಿ ಮದ್ದನ್ನು ನೀಡಬಹುದು ಅನ್ನುವ ಕುತೂಹಲಕ್ಕಾಗಿ ಸಾವಧಾನವಾಗಿ ಆಕೆಯ ಮಾತನ್ನು ಕೇಳಿದೆ. ನನಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಸಹೋದರ. ನನ್ನ ಗಂಡನ ಬಗ್ಗೆ ನನ್ನ ಚಿಂತೆ ನನಗೆ ಅನಿಸ್ತು, ನಿಮ್ಮ ಗಂಡ ಬೇಕಾದಂಗಿದ್ದಾನಲ್ಲ, ಮಾತಿಗೇನಾಗಿದೆ ಅಂದೆ. ಇಲ್ಲ, ಗಂಡಗೇನಾಗಿಲ್ಲ, ಗಂಡ ಚೆನ್ನಾಗಿದ್ದಾನೆ ಮೇಲ್ನೋಟಕ್ಕೆ. ಆದರೆ ಆತನ ಜೊತೆ ಜಾಸ್ತಿ ಬೆರೆಯೋದಿಲ್ಲ. ನನ್ನನ್ನು ಕೇವಲ ಒಂದು ಉಪಯೋಗಿಸುವ ವಸ್ತುವನ್ನಂತೆ ಮಾತ್ರ ಉಪಯೋಗಿಸ್ತಾನೆ. ನನ್ನ ಬಗ್ಗೆ ಲಕ್ಷ್ಯನೇ ಇಲ್ಲ ಆತಗೆ. ನನ್ನ ಕೈಗೆ ದುಡ್ಡು ಕೊಡ್ತಾನಂತ, ATMದು ಕಾರ್ಡೇ ಕೊಡ್ತಾನ. ಆಮೇಲೆ ಫೋನ್ಪೇ ನನ್ನ ಹೆಸರಲ್ಲೇ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ. ನಾವು ಎಷ್ಟಾದರೂ ದುಡ್ಡು ಉಪಯೋಗಿಸ್ಬೋದು, ಏನಾದರೂ ಪರ್ಚೇಸ್ ಮಾಡ್ಬೋದು. ಆದರೆ ನನಗೂ ಕೂಡ ನನ್ನ ಗಂಡನ ಜೊತೆ ಸುತ್ತಾಡಬೇಕು, ಆತನ ಜೊತೆ ಸುತ್ತಾಡ್ತಾ ಮಾರ್ಕೆಟಿಂಗ್ ಮಾಡಬೇಕು, ಆತನ ಜೊತೆ ಸುತ್ತಾಡ್ತಾ ಬಟ್ಟೆ ಖರೀದಿ ಮಾಡಬೇಕು, ಆತನ ಜೊತೆ ಸುತ್ತಾಡ್ತಾ ಯಾವುದ್ಯಾವುದೋ ಊರಿಗೆ ಹೋಗಿ ಬರಬೇಕು ಅಂತ ಕನಸುಗಳಿವೆ. ಆದರೆ ನನ್ನ ಗಂಡ ಹಾಗಲ್ಲ. ಏನು ಮಾಡ್ತಾನಮ್ಮ ಅಂತ ಕೇಳಿದೆ. ಏನಿಲ್ಲ, ನನಗೆ ಯಾವುದಾದ್ರೂ ಪ್ರಮುಖ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನಲ್ಲ, ಅಲ್ಲಿ ಕರ್ಕೊಂಡು ಹೋದ ತಕ್ಷಣವೇ ಆತ ಮದ್ಯದ ಅಂಗಡಿಗೆ ಆತ ಹೋಗ್ತಾನೆ, ನನ್ನ ಜೊತೆ ಒಬ್ಬ ಡ್ರೈವರ್ನ ಕಳಿಸ್ಕೊಡ್ತಾನೆ. ಆ ಡ್ರೈವರ್ ಜೊತೆ ತಿರುಗಾಡಿ ನಾನು ಮಾರ್ಕೆಟ್ ಮಾಡಬೇಕು. ಹಾಗಾಗಿ ಆತ ಬದಲಾಯಿಸಲಿಕ್ಕೆ ನಾನು ಬಹಳ ಪ್ರಯತ್ನ ಪಟ್ಟಿದ್ದೇನೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಏನು ಮಾಡಿದೆಮ್ಮ ಅಂತ ಕೇಳಿದೆ. ನಾನು ಸಾಕಷ್ಟು ವೃತ್ತಗಳನ್ನು ಮಾಡಿದ್ದೇನೆ, ಪೂಜೆಗಳನ್ನು ಮಾಡಿದ್ದೇನೆ. ಆಗ ನನಗೆ ನೆನಪಾದ ಹಾಡಂದ್ರೆ, ಪೂಜಿಸಲೆಂದೇ ಹೂಗಳ ತಂದೆ, ದರುಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರುಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ. ಈ ರೀತಿಯ ಅನೇಕ ಹಾಡುಗಳನ್ನು ಆಕೆ ತಾಯಿ ಹಾಡಿದ್ದಾಳೆ. ಹೂಗಳನ್ನ, ಪತ್ರೆಗಳನ್ನ, ಪುಷ್ಪಗಳನ್ನ ಕಂಡ ದೇವರಿಗೆಲ್ಲ ಕೂಡ ಆಕೆ ಹಾಕಿ ಬಂದಿದ್ದಾಳೆ. ವೃತ್ತಗಳನ್ನ, ಆಚರಣೆಗಳನ್ನ ಆಕೆ ಅನುಸರಿಸಿದ್ದಾಳೆ. ಗಂಡನಿಗಾಗಿ ಇತ್ತೀಚೆಗೆ ನಡೆಯುವಾಗ ಕಾಲಿಗೆ ಧರಿಸುವ ಚಪ್ಪಲಿಯನ್ನು ಕೂಡ ಆಕೆ ಬಿಟ್ಟಿದ್ದಾಳೆ. ಇಷ್ಟಾದರೂ ಕೂಡ ಆತ ಬದಲಾವಣೆಗೆ ಒಳಗಾಗಿಲ್ಲ. ನಾನು ಈ ಮೂಲಕ ಹೇಳಲಿಕ್ಕೆ ನನ್ನ ಆ ತಾಯಿಗೆ ಬಯಸುವುದಂದ್ರೆ, ಗಂಡ ಬದಲಾಗಬೇಕಾದ್ರೆ ಪೂಜೆ ಮಾಡೋದ್ರಿಂದ ಆತ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆತನೊಳಗಡೆ ಪ್ರೀತಿಯ ಬೀಜಗಳನ್ನು ಬಿತ್ತಬೇಕು, ಆತನ ಅಂಕೆಗೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು, ಆತನ ನೇವರಿಸಬೇಕು ಮತ್ತು ಆತನ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕು. ಅದಾಗಲೇ ಆತ ನಿಮ್ಮ ಜೊತೆ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಎಷ್ಟು ವರ್ಷಗಳ ಪೂರ್ವದಿಗೆ ವೃತ್ತ ಮಾಡಿದರೆ, ಪೂಜೆ ಮಾಡಿದರೂ ಕೂಡ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗ್ತೀರಿ ಹೊರತು ಇನ್ನೇನು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆ ತಾಯಿ ತನ್ನ ಬಾಯಿಂದ ಮತ್ತೊಂದು ಮಾತು ಹೇಳಿದ್ರು. ಹೌದ್ರಿ, ನೀವು ಒಂದೊಂದು ಸತ್ಯ ಅದ. ಇತ್ತೀಚೆಗೆ ನನಗೆ ಮೈಯಲ್ಲಿ ಬ್ಲಡ್ ಕಡಿಮೆ ಆಗಿದೆ,
ತಲೆ ಸುತ್ತು ಬರ್ತಾ ಇದೆ, ಯಾವುದೋ ಕೆಲಸ ಮಾಡಲಿಕ್ಕೆ ನನ್ನ ಒಳಗಡೆ ಉತ್ಸಾಹ ಇಲ್ಲ ಅಂತ ಹೇಳಿದಾಗ ಆಕೆ ಹೇಳಿದೆ, ನಿಮ್ಮ ಮಾನಸಿಕ ನೋವೇನಿದೆಯಲ್ಲ ಅದು ಸಹಜವಾಗಿ ಆ ದೈಹಿಕ ನೋವಾಗಿ ಪರಿವರ್ತನೆಗೊಳ್ಳುತ್ತದೆ. ಸಹಜವಾಗಿ ದೇಹ, ಮನಸ್ಸು ಮತ್ತು ದೇಹ ಪರಸ್ಪರ ಪೂರಕವಾಗಿರೋದ್ರಿಂದ ನಿಮ್ಮ ಮನಸ್ಸು ಮತ್ತು ದೇಹ ಶಕ್ತಿ ಕ್ಷೀಣಿಸ್ತಾ ಹೋಗ್ತದೆ. ಹಾಗಾಗಿ ನಿಮ್ಮ ಮನಸ್ಸು ಸಪೋರ್ಟ್ ಕೊಡಲಂದ್ರೆ ದೇಹ ಕೂಡ ಸಪೋರ್ಟ್ ಕೊಡಲ್ಲ. ಇದಕ್ಕೆ ನೀವು ಮಾಡಬೇಕಾದ್ದು ಇಷ್ಟೇ, ಪೂಜೆಗಳಿಂದ ನಿಮಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು, ಆದರೆ ಕೊನೆಯವರೆಗೂ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯವಿಲ್ಲ. ಪೂಜೆಯಿಂದೇ ಎಲ್ಲವೂ ಫಲಿತಾಂಶ ಸಿಗುವ ಹಾಗಿದ್ದರೆ ಎಲ್ಲರೂ ಪೂಜೆಯಲ್ಲೇ ಕಾಲ ಕಳೆಯಬಹುದಾಗಿತ್ತಲ್ಲ. ಓದುವುದು, ಬರೆಯುವುದು, ದುಡಿಯುವುದು ಇತ್ಯಾದಿ ಚಟುವಟಿಕೆಗಳನ್ನು ನಾವು ಮಾಡುವುದು ತಪ್ಪಿ ಅದೇ ಕೆಲಸನೇ ಮುಂದುವರ್ಸ್ಕೊಂಡ್ಬಿಟ್ರೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಶರಣರು ಹೇಳಿದ್ರು, ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಹಾಗಾದ್ರೆ ನೇಮ ಯಾವುದು ನೇಮ ಅಂದ್ರೆ ಸದಾ ದುಡಿತಾ ಇರೋದು, ಕೆಲಸ ಮಾಡ್ತಾ ಇರೋದು, ಕೆಲಸದಲ್ಲೇ ಕೈಲಾಸವನ್ನ ಕಾಣ್ತಾ ಇರೋದು, ಕಾಯವೇ ಕೈಲಾಸ ಅಂತ ಭಾವಿಸುವುದು, ತನ್ನಂತೆ ಇತರಂತ ತಿಳ್ಕೊಳ್ಳೋದು. ಅವ್ರು ಯಾವುದು ಸಮಸ್ಯೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲಿ, ಆ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರ್ತವೆ. ಪರಿಹಾರ ಇಲ್ಲದ ಸಮಸ್ಯೆಗಳೇ ಜಗತ್ತಿನಿಲ್ಲ ಅಂತ ತಿಳ್ಕೊಳ್ಳೋದು. ಬೇರೆಯವರನ್ನ ಗಮನಿಸಬೇಕು, ಬೇರೆಯವರನ್ನ ನೋಡಬೇಕು. ಅವರ ಕುಟುಂಬ ಹೀಗೇಕೆ, ನನ್ನ ಕುಟುಂಬ ಹೀಗೇಕೆ, ಅವರ ಆರ್ಥಿಕ ಸ್ಥಿತಿ ಹಾಗೇಕೆ, ನನ್ನ ಕುಟುಂಬ ಸ್ಥಿತಿ ಹೀಗೇಕೆ, ಏನು ಕೊರತೆ ಇದೆ ಅಂತ ನನ್ನೊಳಗೆ ನಾನೇ ಇಳಿದು ನೋಡಬೇಕು. ನನ್ನೊಳಗೆ ನಾನು ಇಳಿದು ನೋಡಿ ಯಾವತ್ತು ನಾವು ಪರಿವರ್ತನೆಗೆ ಒಳಗಾಗಲಿಕ್ಕೆ ಶುರು ಮಾಡ್ತೀವೋ ಅವತ್ತು ನಮ್ಮ ಭಾಗ್ಯದ ಬಾಗಿಲು ತೆರೆತಿದೆ. ಹೊರತಾಗಿ ಪೂಜೆಗಳಿಂದ ಭಾಗ್ಯದ ಬಾಗಿಲು ತೆರೆತಂತ ನಮಗೆ ನಂಬಿಸಿ ಬಿಟ್ಟಿದ್ದಾರಲ್ಲ, ಇದು ಕೇವಲ ನಂಬಿಕೆ ಮಾತ್ರ. ಈ ನಂಬಿಕೆ ಸತ್ಯವಲ್ಲ. ಇದು ಸ್ವಲ್ಪ ಕಾಲ ನಮಗೆ ಮಾನಸಿಕವಾಗಿ ಧೈರ್ಯವನ್ನ ತಂದು ಕೊಡ್ಬೋದು, ಆದರೆ ಶಾಶ್ವತವಾದ ಪರಿಹಾರವನ್ನ ಯಾವ ಪೂಜೆಗಳು ನೀಡಲಿಕ್ಕೆ ಸಾಧ್ಯ ಇಲ್ಲ. ವಾರ ಬಂತಮ್ಮ ಗುರುವಾರ ಬಂತಮ್ಮ ಅಂತ ರಾಯರ ಬಗ್ಗೆ ಅದ್ಭುತವಾಗಿ ಹಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಕೊನೆಗಾಲದಲ್ಲಿ ವೀರಪ್ಪನ್ ಕೈಯೊಳಗೆ ಸಿಕ್ಕು ಎಷ್ಟು ವಿಲಿ ಒದ್ದಾಡಿ ಹೋಗ್ಬಿಟ್ರಲ್ಲ, ಅದು ಸಾಧ್ಯ ಇಲ್ಲ. ಭಕ್ತಿಯೊಳಗಡೆ ಜಾಗ್ರತೆ ಇರಬೇಕು, ಭಕ್ತಿಯಲ್ಲಿ ಪ್ರೀತಿ ಇರಬೇಕು, ಭಕ್ತಿಯಲ್ಲಿ ಎಚ್ಚರಿಕೆ ಹೆಜ್ಜೆಗಳಿರ್ಬೇಕು. ಹೊರತಾಗಿ ಭಕ್ತಿ ಅಂದ್ರೆ ಮೌಢ್ಯ ಅಲ್ಲ, ಭಕ್ತಿ ಅಂದ್ರೆ ಪೂಜೆ ಅಲ್ಲ. ಭಕ್ತಿ ಅಂದ್ರೆ ಹೂ ಹಾಕೋದು, ಪತ್ರೆ ಹಾಕೋದು, ಪುಷ್ಪ ಹಾಕೋದು, ಮಂತ್ರ ಹಾಕೋದು, ನಾಮ ಹಾಕೋದು, ವಿಭೂತಿ ಬಡಿಯೋದು, ರುದ್ರಾಕ್ಷಿ ಇಡೋದು, ಇದು ಭಕ್ತಿ ಅಲ್ಲ. ಇದು ತೋರಿಕೆಯ ಭಕ್ತಿ. ಈ ತೋರಿಕೆಯ ಭಕ್ತಿಯನ್ನ ಶರಣರು ಬರಬರ ಭಕ್ತಿ ಅರಿಯಾಯಿತ್ತು ಕಾಣಿರಣ್ಣ ಅಂತ ಹೇಳಿದ್ದು. ನಾವು ಇವತ್ತು ಇಂಥವುಗಳನ್ನೇ ಭಕ್ತಿ ಅಂತ ತಿಳ್ಕೊಂಡಿದ್ದೀವಿ. ಆದರೆ ನಿಜವಾದ ಭಕ್ತಿ ಅಂತಂದ್ರೆ ಸರಿಯಾಗಿ ನಮ್ಮ ಜೊತೆಗಿರ್ತಕ್ಕಂಥ ಜೊತೆಗಾರರನ್ನ ಹೇಗೆ ಪರಿವರ್ತಿಸಬಹುದು, ಅವರ ಮನವನ್ನು ಹೇಗೆ ಗೆಲ್ಲಬಹುದು, ಇದು ಒಂದು ಅನುಕ್ರಮಣ ಇದೆಯಲ್ಲ. ಈ ಅನುಕ್ರಮಿಕೆಯನ್ನ ನಾವೆಲ್ಲರೂ ಮಾಡಿಕೊಳ್ಳಲೇಬೇಕಾಗಿದೆ. ಈ ಹಂತಗಳನ್ನು ನಾವು ದಾಟಲೇಬೇಕಾಗಿದೆ. ಆಗಲೇ ನಮ್ಮ ಜೀವನ ಸೊಗಸಾಗಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಆ ತಾಯಿಗೆ ತಿಳಿ ಹೇಳಿದಾಗ ಆ ತಾಯಿ ತುಂಬಾ ಖುಷಿಯಿಂದ ನಾನು ಇದನ್ನ ಮಾಡ್ತೇನೆ, ಲೈಫ್ ಇಸ್ ಎ ಚಾಲೆಂಜ್, ಮೀಟ್ ಇಟ್, ಗಿಫ್ಟ್ ಅಕ್ಸೆಪ್ಟ್ ಇಟ್ ಅಂತ ಹೇಳಿದಾಗ ಆಕೆ ತುಂಬಾ ಖುಷಿಯಿಂದ ಹೋದ್ಲು. ನಾನು ಆಮೇಲೆ ಸುಮಾರು 3-4 ತಿಂಗಳಿಂದ ಆಕೆಯ ಮುಖವನ್ನು ಗಮನಿಸಿದೆ. ಆ ಮುಖದಲ್ಲಿ ದುಗುಡ ಇರಲಿಲ್ಲ, ದುಮ್ಮಾನ ಇರಲಿಲ್ಲ, ನೋವಿರಲಿಲ್ಲ, ಖುಷಿ ಇತ್ತು. ಯಾಕಂದ್ರೆ ಆಕೆ ತುಂಬಾ ವಿಶ್ವಾಸದಿಂದ, ಆತ್ಮಸ್ಥೈರ್ಯದಿಂದ ತನ್ನ ಜೊತೆಗಾರನನ್ನ ಬದಲಿಸಲಿಕ್ಕೆ ಹೆಜ್ಜೆಗಳನ್ನು ಇಟ್ಟಿದ್ಲು ಕ್ರಮವಾಗಿ. ಆ ಗಂಡನು ಕೂಡ, ಆಕೆಯ ಗಂಡನು ಕೂಡ ಬದಲಾವಣೆಗೆ ಈಡಾಗಿದ್ದ. ಇದು ತುಂಬಾ ನನಗೆ ಖುಷಿ ಕೊಡುವ ಸಂಗತಿ. ಈ ಖುಷಿ ಕೊಡುವ ಸಂಗತಿಯನ್ನ ನಾನು ನಿಮ್ಮ ಮುಂದೆ ಹೇಳುವ ಮೂಲಕ ನಾವಾರಾದರೂ ಇಂಥ ದುಗುಡಗಳಿಗೆ ಒಳಗಾದ್ರೆ ನಾವು ಪರಿವರ್ತನೆಗೊಳ್ಳೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.